ಬೆಳಗಾವಿ ನಗರದ ಶಾವು ನಗರದಲ್ಲಿ ಅನಧಿಕೃತ ಕಟ್ಟಡ ತೆರವುಗೊಳಿಸಲು ಮುಂದಾಗಿದ್ದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕೊನೆಯ ಕ್ಷಣದಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಶಾಕ್ ನೀಡಿದೆ. ಇದರಿಂದಾಗಿ ಆರಂಭಗೊಂಡಿದ್ದ ಕಟ್ಟಡ ಉರುಳಿಸುವ ಪ್ರಕ್ರಿಯೆಯು ಅರ್ಧಕ್ಕೆ ನಿಂತಿದ್ದು ಅಧಿಕಾರಿಗಳು ಅನಿವಾರ್ಯವಾಗಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಶಾವು ನಗರದ ಜಾಧವ್ ಎಂಬುವರಿಗೆ ಸೇರಿದ ಕಟ್ಟಡವೊಂದು ಕಳೆದ 5 ವರ್ಷಗಳಿಂದ ಕಾನೂನು ವಿವಾದಕ್ಕೆ ಸಿಲುಕಿತ್ತು. ಪಾಲಿಕೆಯ ನಿಯಮದಂತೆ ಇಂದು 80 ಅಡಿ ಅಗಲದ ಯೋಜಿತ ರಸ್ತೆಯನ್ನ ಅತಿಕ್ರಮಿಸಿ ನಿರ್ಮಿಸಲಾಗಿದೆ ಎಂದು ಅಧಿಕಾರಿಗಳು ವಾದಿಸಿದರು. ದೀರ್ಘಕಾಲದ ಕಾನೂನು ಹೋರಾಟದ ನಂತರ ಇತ್ತೀಚೆಗೆ ನ್ಯಾಯಾಲಯವು ಪಾಲಿಕೆಯ ಪರವಾಗಿ ತೀರ್ಪು ನೀಡಿತು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಬುಲ್ಡೋಸರ್ಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಕಟ್ಟಡ ತೆರವು ಕಾರ್ಯಾಚರಣೆ ಆರಂಭಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡದ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನಾವು ಸಿಡಿಪಿ ಯೋಜನೆಯಂತೆ 60 ಅಡಿ ರಸ್ತೆಗೆ ಜಾಗ ಬಿಟ್ಟು ಕಟ್ಟಡ ಕಟ್ಟಿದ್ದೇವೆ. ಈಗ ಪಾಲಿಕೆಯವರು ಇಂದು 80 ಅಡಿ ರಸ್ತೆ ಎನ್ನುತ್ತಿದ್ದಾರೆ. ಆದರೆ ಕೆಲವು ಕಡೆ ಕೇವಲ 30 ಅಡಿ ರಸ್ತೆ ಮಾತ್ರ ಇದೆ ಎಂದು ಜಾಧವ್ ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಪ್ರತಿ ವರ್ಷ ತಪ್ಪದೆ ಕರ ತುಂಬುತ್ತೇವೆ, ತೆರವುಗೊಳಿಸೋದೇ ಆದರೆ ಸಂಪೂರ್ಣ ಗಲ್ಲಿಯಲ್ಲಿ ಕಾರ್ಯಾಚರಣೆ ನಡೆಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ ಆಮೇಲೆ ಸರ್ ನಾವು ಗರೀಬರದೇವ್ರಿ, ನಾವು ರೊಕ್ಕ ಕೊಟ್ಟು ಒಂದೊಂದು ರೂಪಾಯಿ ಬಾಳೆ ಮಾಡ್ರಿ ಕೈ ಮೇಲೆ ಹೊಟ್ಟಾವ್ರಿ. ನಾವು ಹಗಲದ್ದು ಸಂಜೆ ತಿಂದಾವ್ರಿ. ಇವ್ರ ಹಂಗ ನೌಕರಲ್ಲ ಚಕ್ರಾರಲ್ಲ ಸರ್. ನಾವು ಒಂದೊಂದ 2 ರೂಮ್ ಮನಿಗಳು ನಮಗ್ ತಂದ್ರ ನಾವ್ ಏನ್ ಹೋಗ್ಬೇಕ್ರಿ ಸರ್? ಈಗ ಹೋಗ ಕುಟಿ ಮಗ ನಿಂತೈತ್ರಿ. ಒಂದ್ ಸಿಕ್ಕ ಹೊಟ್ಟಿಗೆ ತಿನ್ನಾಕ ಏನ್ ಮಾಡ್ಬೇಕು ಹೇಳ್ರಿ ನೋಡ್ರಿ. ನಾವು ಅದಕ್ಕ ತಗದ್ರಿ 2 ಸರ್ಟಿಫಿಕೇಟ್ ಬಂದ್ ಮಾಡ್ಬೇಡ್ರಿ. ನಮ್ದು ಅಷ್ಟ ಅಲ್ರಿ, ನಮ್ ಸೈಡ್ ಬರ್ತೈತ್ರಿ ಇದು. ನಮ್ ಲೈನ್ ನಮ್ಮ ಮನೆಯಲ್ಲಿ ಮುಂದೆ ಐತ್ರಿ ಸರ್. ಅದಕ್ಕೆ ಇದು ಸೈಡ್ ತೆಗ್ರಿ, ಇದು ಸೈಡ್ ತೆಗ್ರಿ. ಏನ್ರಿ ಸುನೀತಾ ಕಾಂಬ್ಳೆ ಅಂತ ಈ ಬಿಲ್ಡಿಂಗ್ ನಮ್ದೇ ಐತ್ರಿ. ಇದ್ ದತ್ತಗಲ್ಲಿ ಶಾವುನಗರ ಒಳಗ ಐತ್ರಿ. ಇದ್ ನಮ್ ಬಿಲ್ಡಿಂಗ್ ಅವ್ರ ಎಲ್ಲಾರು ಮುನ್ಸಿಪಾಲಿಟಿದವ್ರ ಏನ್ ಅನ್ಕತ್ತಾರು ಇದ್ ರಸ್ತಾ 80 ಫೂಟ್ ಐತಂತೆ. ಇದು 80 ಫೂಟ್ ಇಲ್ರಿ ಸರ್. ನಾವು CDP ಮ್ಯಾಪ್ ಪ್ರಮಾಣನ ಇದು ಕನ್ಸ್ಟ್ರಕ್ಟ್ ಮಾಡಿದೇವ್ರಿ. 60 ಫೂಟ್ ರೋಡ್ ಬಿಟ್ಟ ಇದು ಕನ್ಸ್ಟ್ರಕ್ಟ್ ಮಾಡಿದೇವ್. ಆದ್ರೂ ಇವ್ರ 80 ಫೀಟ್ ಐತಿ 80 ಫೀಟ್ ಐತಂತ ಬರೇ ಬಂದ್ ನಮ್ಮ ಇದು ಇವತ್ತು ಬಂದ್ ನಮ್ ಬಿಲ್ಡಿಂಗ್ ತೆಗಿಯಾಕತ್ತಾರಿ. ನಾವ್ ಹೇಳಿದ್ರ ಕೋರ್ಟ್ ಒಳಗ್ ಕೇಸ್ ನಡೆದೈತ್ರಿ ಸರ್ ಅಂತ ಹೇಳಿದ್ರೆ ಅವ್ರು ತೆಗಿಯಾಕ್ತಾ ಇರಲಿಲ್ಲ. ಬಂದ್ JCB ತಗೊಂಡ್ ಬಂದ್ ನಮ್ಮ ಅಂಗಡಿ ಎಲ್ಲಾ ಇದ್ ಮಾಡಕತ್ತಾರ. ಮತ್ತೆ ಇಲ್ಲೇ 8 ಆಡೋತ್ರಿ ಇರ್ತಾರ್ರಿ. ಆದ್ರೂ ಅವ್ರಿಗೆ ಆಗ್ತಾ ಇರಲ್ರಿ. ಬಂದ್ ಎಲ್ಲಾ ಬೀಳ್ಸಾಕತ್ತಾರ್ರಿ. ಮತ್ ನಾವ್ ಹೇಳಿದೇವ್ರಿ ನಮ್ ಕೋರ್ಟ್ ಒಳಗ್ ಕೇಸ್ ನಡೆದೈತಿ ಹೋಲ್ಡ್ ಮಾಡ್ರಿ ಅಂತ. ಬಟ್ ಹೋಲ್ಡ್ ಮಾಡಕ್ ಆಡಿಲ್ರಿ. ಅವ್ರು ತಮ್ಮ ಕಾರ್ಯ ಮಾಡಕತ್ತಾರ. ಕೋರ್ಟ್ ಅಪಮಾನ ಮಾಡಕತ್ತಾರಿ ಅವ್ರು. ನಾವ್ 26 ಇಯರ್ಸ್ ಆಯ್ತು ಟ್ಯಾಕ್ಸ್ ತುಂಬಾಕತ್ತೇವ್ರಿ. ಇದು 80 ಫೂಟ್ ರೋಡ್ ಇದ್ರ ಮತ್ತೆ ಇವ್ರು ಟ್ಯಾಕ್ಸ್ ಹೆಂಗ್ ತುಂಬ್ಕೊಂಡ್ರೆ ನಮ್ದ? ಮತ್ ಬಿಳ್ಸೋದಿದ್ರೆ ಎಲ್ಲಾರ್ದು 60 ಫೂಟ್ 80 ಫೂಟ್ ಬೇಕ್ರಿಲ್ಲ. ಎಲ್ಲಾರ್ದು ಬೆಳೆಸ್ಬೇಡ್ರಿ. ನಮ್ದು ಅಷ್ಟೇ ಬಿಲ್ಡಿಂಗ್ ಅಷ್ಟೇ ಹೇಳೋದಿಲ್ರಿ, ಎಲ್ಲಾರ್ದು ಮಾಡ್ಬೇಕ್ರಿ. ಮಾಡಿದ್ರೆ ಎಲ್ಲಾರ್ದು ಮಾಡ್ಬೇಕ್ರಿ. ನಮ್ದು ಅಷ್ಟೇ ಮಾಡೋದಿಲ್ಲ. ನಮ್ದು ಅಷ್ಟೇ ಬೆಳ್ಸಾಕತ್ತಾರ್ರಿ ಸರ್. ನಮ್ದು ಹೆಸರು ಲಕ್ಷ್ಮೀ ಜಾಧವ್ ಅಂತ್ರಿ. ನಗರದ ಸುಗಮ ಅಭಿವೃದ್ಧಿ ಮತ್ತು ರಸ್ತೆ ವಿಸ್ತರಣೆಗಾಗಿ ಅತಿಕ್ರಮಣ ತೆರವುಗೊಳಿಸುವುದು ಅನಿವಾರ್ಯವೆಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಏನ್ ಹೇಳುತ್ತೀರಿ मॅडम? 2000 मी काय सांगतो ऐका मॅडम. ನೀನು ಹಳಿ ರೋಡ್ದಿಂದ ಬಾ, ಚಲೋ ರೋಡ್ದಿಂದ ಬಾ. ನಾನ್ ನನಗೆ ಕೇಳಂಗಿಲ್ಲ. ಜಡ್ಜ್ ಕೇಳೋರು ಅದನ್ನು ಸಿವಿಲ್ ಕೋರ್ಟ್ ನ ಕೇಳೋರು. ನಾನು ಕೆಲಸ 2 ಕೇಸ್ ಚಾಲೂ ಐತ. 2 ಕೇಸ್ ಅಂತಲ್ಲ, ಕೇಸ್ ಚಾಲೂ ಐತ. 2 ಕೇಸ್ ಅವ್ರು ಕೆಲಸ ಮಾಡಕತ್ತಾರ, ಮಾಡ್ಬೇಕಷ್ಟ. ನಮ್ಮ ಕೇಸ್ ಚಾಲೂ ಐತಿ. 2 ಕೇಸ್ ಚಾಲೂ ಐತ. ನೀವು 2 ಕೇಸ್ ಚಾಲೂ ಐತಿ, ಜಾಗ ಚಾಲೂ ಐತಿ, ಮೆಜರ್ಮೆಂಟ್ ಚಾಲೂ ಐತಿ. ಅದು ನನಗೆ ಗೊತ್ತಿಲ್ಲ. ಕೆಲಸ ಮಾಡಕತ್ತಾರ, ಅವ್ರಿಗೆ ಅಡಚಣೆ ಮಾಡಬೇಡ್ರಿ. ಆದ್ರೂ ಸಹ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡ್ರಿ. ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡ್ರಿ. ಆರ್ಡರ್ ಅದ ಅವ್ರ ಕಡೆ, ಸಮಸ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಹೇಳ್ತೇನೆ ತಿಳ್ಕೊರಿ. ವರ್ಷಗಟ್ಲೆ ಕೇಸ್ ನಡೆದಾಗ ವರ್ಷಗಟ್ಲೆ ಹೋಗ್ಬೇಕು. ಇದನ್ನೆಲ್ಲ ನೀವು ಕೇಳೋದು ನನ್ನ ಮುಂದಲ್ಲ. ಕೋರ್ಟ್ನ ಕೇಸ್ ನಡೆದ ಕೋರ್ಟ್ ಒಳಗೆ ಕೇಳ್ಬೇಕು. ಅವ್ರು ಹೇಳ್ತಾರ, ಅವಾಗ ಬಂದು ಮಾಡಿಸ್ತಾರ. ನಮ್ಮ ಕಡೆ ಆಯ್ತು, ಅವ್ರು ಕೇಳ್ರಿ. ಇವ್ರ ಜೋಡಿ ಮಾತಾಡ್ರಿ. ತೋರ್ಸಿಗೆ ಅವ್ರ ಕಡೆ ತರಾಕ್ ತಗೊಂಡು ನಡೆಯಂಗಿಲ್ಲ. ಅವ್ರ ಕಡೆ ತೋರ್ಸ್ಬೇಕೀಗ. ಡ್ಯೂಟಿ ಮಾಡಕತ್ತಾರ ಅವರು.
ತೋರಿಸ್ಬೇಕು, ಶೋ ಮಾಡ್ಬೇಕ. ತರಕತ್ತರು ನನ್ನ ಕೆಲಸ ಅಲ್ಲದು. ನೀವ್ ಏನು ರಿಕ್ವೆಸ್ಟ್ ಮಾಡೋದು ಇವ್ರು ಮಾಡ್ಕೊಳ್ದು ನನ್ನ ಕಡೆ ಏನಿಲ್ಲ. ಜೆಸಿಬಿ ಯಂತ್ರಗಳು ಕಟ್ಟಡದ ಭಾಗವನ್ನ ಉರುಳಿಸುತ್ತಿದ್ದಂತೆ ಜಾಧವ್ ಪರ ವಕೀಲರು ಸ್ಥಳಕ್ಕೆ ಧಾವಿಸಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುವುದಾಗಿ ದಾಖಲೆಗಳನ್ನ ಪ್ರದರ್ಶಿಸಿದರು. ಇದರಿಂದಾಗಿ ಕಾನೂನುಬದ್ಧವಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲು ಸಾಧ್ಯವಾಗದ ಅಧಿಕಾರಿಗಳು ಅರ್ಧಕ್ಕೆ ಕೆಲಸ ನಿಲ್ಲಿಸಿ ವಾಪಸ್ ತೆರಳಿದರು. ನಾಜಿಂ ಬಿಟ್ಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।